ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶು, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿಮಗೆ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಫಿಸಿಕ್ಸು, ಯಾಕಂದರೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಮಾತಾಡಿದ್ದೇನೆ. ಅದರಲ್ಲಿ 35 to 40 ಮಾರ್ಕ್ಸ್ ಯಾವ ಚಾಪ್ಟರ್ಗಳನ್ನು ನೀವು ಪರ್ಫೆಕ್ಟಾಗಿ ಕಲ್ತ್ರೆ ಹೇಗೆ 35+ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು ಅಂತ ಹೇಳಿದ್ದೇನೆ. ಅದೇ ರೀತಿ ಇವತ್ತು ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ತುಂಬ ಸ್ಟೂಡೆಂಟ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾಯಿದ್ರು, ಸರ್ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಮಾಡಿ ಅಂತ. ಸೊ ಅದಕ್ಕೋಸ್ಕರ ಇದು ಫಿಸಿಕ್ಸಿಗೆ ಮಾಡ್ತಾ ಇದ್ದೇನೆ. ಕರೆಕ್ಟ್ ಕೇಳ್ಕೊಳ್ಳಿ ಸ್ಟೂಡೆಂಟ್ಸು. ನಾನು ಫ್ಯಾಕ್ಟ್ರನ್ನ ಹೇಳ್ತೇನೆ ಏನು ಅಂತ ಕೇಳಿದರೆ, ಫಿಸಿಕ್ಸು ಸ್ವಲ್ಪ ಕ್ವಶನ್ ಪೇಪರ್ KCETಯಲ್ಲಿ ಟಫ್ ಇರುತ್ತೆ. ಸ್ವಲ್ಪ ಟಫ್ ಅಂದರೆ ನಿಮಗೊಂದು 35 ಅಬೋವ್ ತೆಗಿಬೇಕಂದ್ರೆ ಸ್ವಲ್ಪ ಟಫ್ ಇರುತ್ತೆ, ಆಯಿತಾ. ಯಾಕಂದರೆ ಜಾಸ್ತಿ ನ್ಯೂಮರಿಕಲ್ಸ್ ಇರುತ್ತೆ, ಇಲ್ಲ ಕೆಲವೊಂದು ಕ್ವಶನ್ಸ್ಗಳು ಡೈರೆಕ್ಟ್ ಇರುತ್ತೆ. ಓಕೆ, ಡೆಫಿನೇಷನ್ ಟೈಪ್ಸ್ ಇರುತ್ತೆ, SI ಯೂನಿಟ್ಸ್ಗಳಿರುತ್ತೆ, ಡೈಮೆನ್ಷನ್ ಫಾರ್ಮುಲಾ ಇರುತ್ತೆ. ಸೊ ಇದು ಡೈರೆಕ್ಟ್ ಇರುತ್ತೆ, ಕೆಲವೊಂದಿಷ್ಟು ಟಫ್ ಇರುತ್ತೆ, ಆಯಿತಾ. ಮ್ಯಾಥ್ಸ್ ಮತ್ತು ಕೆಮಿಸ್ಟ್ರಿ ಸಮ್ಮು ಯು ಕ್ಯಾನ್ ಮ್ಯಾನೇಜ್, ಕೆಮಿಸ್ಟ್ರಿನೂ ಮ್ಯಾನೇಜ್ ಮಾಡ್ಬೋದು. ಫಿಸಿಕ್ಸು ಹಾಗೆ ಒಂದು 30-35ವರೆಗೂ ಏನು ಪ್ರಾಬ್ಲಮ್ ಇಲ್ಲ. 40ವರೆಗೂ ಓಕೆ, ಸ್ವಲ್ಪ ನೀವು ಜಾಸ್ತಿ ಎಫರ್ಟ್ ಹಾಕಿದರೆ. 40 ಮೇಲ್ಗಡೆ ಸ್ವಲ್ಪ ಟ್ವಿಸ್ಟ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಫಿಸಿಕ್ಸ್ ವಿಲ್ ಬಿ ಈಸಿ. ನಾನು ಹೇಳೋದು ನಿಮ್ಗೆ ಇರೋದು ಇನ್ನೊಂದು 10 ಡೇಸ್ ಮಾತ್ರ. ಆ 10 ಡೇಸಿಗೆ ಸರಿಯಾಗಿ ನೀವು ಯಾವ್ಯಾವ ಚಾಪ್ಟರ್ನ ಓದಬೇಕು ನೋಡಿ ಸ್ಟೂಡೆಂಟ್ಸ್. ನಾವು ಪ್ರೀವಿಯಸ್ ಇಯರ್ನ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್. ಅದರಲ್ಲೂ ನಿಮಗೆ ಸೆಕೆಂಡ್ ಇಯರ್ನ ಚಾಪ್ಟರ್ ನಾನು ಹೇಳಿದ್ದೆಲ್ಲ 45 ಮಾರ್ಕ್ಸ್ ನಿಮಗೆ ಸೆಕೆಂಡ್ ಇಯರ್ನಿಂದಲೇ ಬರುತ್ತೆ. ಓಕೆ, ಔಟ್ ಆಫ್ 60 ಅರೌಂಡ್ 42 to 45 ಮಾರ್ಕ್ಸ್ ಫ್ರಮ್ ಸೆಕೆಂಡ್ ಇಯರ್. ಸೊ ಅದರಲ್ಲೇ ನೀವು ಒಂದು 30 ಮಾರ್ಕ್ಸು, ನಾವು ಈವಾಗಲೇ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸು, 30 ಮಾರ್ಕ್ಸನ್ನು ಸ್ಕೋರ್ ಮಾಡಿ. ಸುಮ್ಮನೆ ನೀವು ಯಾವ್ದು ಯೂಟ್ಯೂಬ್ ವೀಡಿಯೋಸನ್ನು ನೋಡ್ತಾ ಕೂತ್ಕೊಳ್ಬೇಡಿ. ಲೈಕ್ ರಿಸಲ್ಟ್ ಬಗ್ಗೆ ಏನೇನು ಯೂಟ್ಯೂಬ್ ವೀಡಿಯೋಸ್ ಬರುತ್ತೆ, ರಿಸಲ್ಟ್ ಅದರಷ್ಟಕ್ಕದು ಬರುತ್ತೆ ಸ್ಟೂಡೆಂಟ್ಸ್, ನೋ ನೀಡ್ ಟು ವರಿ. ರಿಸಲ್ಟ್ ಬಂದಾಗ ನಾನು ಹೇಳ್ತೇನೆ, ಅದ್ರ ಬಗ್ಗೆ ನೀವು ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗ್ಬೇಡಿ. ಸುಮ್ಮನೆ 1000 ವೀಡಿಯೋದನ್ನು ನೋಡೋದು, ಯಾರ್ಯಾರು KCETದು ಅವ್ರದ್ದು ಸ್ಟೋರಿ ಹೇಳೋದು, ಅದನ್ನೆಲ್ಲ ನೋಡ್ತಾ ಕೂತ್ಕೊಳ್ಬೇಡಿ. ಸುಮ್ಮನೆ ಓದೋದ್ರ ಕಡೆ ಇನ್ವೆಸ್ಟ್ ಮಾಡಿ, ಬರ್ತಾಯ್ತಾ. ಯಾರ್ಯಾರು ಏನು ರಿಯಾಲಿಟಿ ಅಂತ ಅದಂತೆ ಇದಂತೆ ವೀಡಿಯೋ ಆಗ್ತಾ ಇರ್ತಾರೆ, ಅದನ್ನು ನೋಡಬೇಡಿ. ದಯವಿಟ್ಟು ಈಗ ಇರೋ ಲಾಸ್ಟ್ 10 ಡೇಸನ್ನು ಮ್ಯಾಕ್ಸಿಮೈಸ್ ಯುಟಿಲೈಸ್ ಮಾಡಿ ಆದಷ್ಟು ಮಾರ್ಕ್ಸ್ ತೆಗಿಲಿಕ್ಕೆ ಟ್ರೈ ಮಾಡಿ, ಆಯಿತಾ. ಮತ್ತು ಯಾರೂ ಬರೋದಿಲ್ಲ ಆಮೇಲೆ. ಓಕೆ, ಆ್ಯಂಡ್ ರಿಸಲ್ಟ್ ಬಗ್ಗೆನೂ ಟೆನ್ಷನ್ ತೊಗೊಳ್ಬೇಡಿ. ರಿಸಲ್ಟ್ ಬರೋ ದಿನ ಬಂದೇ ಬರುತ್ತೆ, ಅದು ನೀವೇನು ಚೇಂಜಸ್ ಮಾಡಲಿಕ್ಕೆ ಆಗೋದಿಲ್ಲ. ರಿಸಲ್ಟ್ ಬರೋ ದಿನ ನಾನು ಹೇಳ್ತೇನೆ, ಪ್ರೀವಿಯಸ್ ಡೇನೇ ನಾನು ಹೇಳ್ತೇನೆ, ಅಪ್ಡೇಟ್ ಮಾಡ್ತೇನೆ. ಬಂದರೆ ಬರಲಿ, ಅದರಷ್ಟಕ್ಕೆ ಬರುತ್ತೆ. ನಾವೇನು ವಿ ಕಾಂಟ್ ಚೇಂಜ್ ಎನಿಥಿಂಗ್ ಅಲ್ವಾ. ಸೊ ಸದ್ಯಕ್ಕೆ ಇರೋ 10 ಡೇಸಲ್ಲಿ KCETದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಆಯಿತಾ. ಅದರಲ್ಲಿ ನೋಡಿ, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಒಂದು, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್, ಕರೆಂಟ್ ಎಲೆಕ್ಟ್ರಿಸಿಟಿ, ಇವು 3 ಎಲೆಕ್ಟ್ರಿಕ್ ರಿಲೇಟೆಡ್ ಆದಂಥ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಅಂತ 3 ಚಾಪ್ಟರಿಂದ ಇಲ್ಲಿ ನೋಡಿ 6. ಇದು ವರ್ಸ್ಟ್ ಕೇಸ್ ನಾನು ಹೇಳ್ತಾ ಇರೋದು, ಇನ್ನೂ ಅದಕ್ಕಿಂತ ಜಾಸ್ತಿನೂ ಬಂದಿದೆ. 12 ಮಾರ್ಕ್ಸ್ ಇದೇ 3 ಚಾಪ್ಟರಿಂದ ಬರುತ್ತೆ, ಆಯಿತಾ. ನ್ಯೂಮರಿಕಲ್ಸು ಇರುತ್ತೆ, ಇದರಲ್ಲಿ ಡೈರೆಕ್ಟ್ ಕ್ವಶನ್ಸು ಇರುತ್ತೆ. ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ, ಆಯಿತಾ. ಇದು ಆಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ 5 ಮಾರ್ಕ್ಸ್ ಬಂದಿದೆ, 5 to 6. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಿಂದ 2 to 3 ಕ್ವಶನ್ಸ್ ಬಂದಿದೆ. ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟಿಂದ 3 to 4 ಕ್ವಶನ್ಸ್ ಬಂದಿದೆ. ವೇವ್ ಆಪ್ಟಿಕ್ಸಿಂದ 3 to 4 ಕ್ವಶನ್ಸ್ ಬಂದಿದೆ. ಆಟಮ್ಸಿಂದ 2 to 3 ಕ್ವಶನ್ಸ್ ಬಂದಿದೆ. ಡ್ಯುವೆಲ್ ನೇಚರ್ ಆಫ್ ರೇಡಿಯೇಷನ್ ಆ್ಯಂಡ್ ಮ್ಯಾಟರಿಂದ 2 to 3 ಕ್ವಶನ್ಸ್ ಬಂದಿದೆ. ಆಲ್ಟರ್ನೇಟಿಂಗ್ ಕರೆಂಟಿಂದ 3 to 4 ಕ್ವಶನ್ಸ್ ಬಂದಿದೆ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನ್ಸಿಂದ 3 to 4 ಕ್ವಶನ್ಸ್ ಬಂದಿದೆ. ನ್ಯೂಕ್ಲಿಯಸ್ಸಿಂದ 2 to 3 ಕ್ವಶನ್ಸ್ ಬಂದಿದೆ. ಟೋಟಲ್ 12 ಚಾಪ್ಟರ್ಸ್ನ ಲಿಸ್ಟ್ ಮಾಡಿದೆ, ಆಯಿತಾ. ಇದರಲ್ಲಿ 2 to 3 ಮಾರ್ಕ್ಸ್ ಇರೋದನ್ನು ಸ್ವಲ್ಪ ಲಾಸ್ಟಲ್ಲಿ ಇಟ್ಕೊಳ್ಳಿ. ಫಸ್ಟ್ 3 to 4 ಮಾರ್ಕ್ಸ್, 6 to 7 ಮಾರ್ಕ್ಸ್. ಓವರಾಲ್ ಆಗಿ ಈ 12 ಚಾಪ್ಟರ್ಸಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಕೇಳಿದರೆ, ವರ್ಸ್ಟ್ ಕೇಸ್ 3, 6, 12, 17, 19, 22, 25, 27, 29, 32, 35, 37 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ಫಿಕ್ಸ್ 37 ಅಲ್ಲ, ನಾನು ಹತ್ರ 40 ಅಂತ ಪಕ್ಕ ಇಟ್ಕೊಳ್ಬೋದು ಇದಿಷ್ಟು ಚಾಪ್ಟ್ರಲ್ಲಿ, ಅರ್ಥ ಆಯಿತಾ. ಅದರಲ್ಲೂ ನೋಡಿ ಸ್ಟೂಡೆಂಟ್ಸು, ಇದನ್ನು ಫಸ್ಟ್ ಮಾಡ್ಕೊಳ್ಳಿ ಈ 3 ಚಾಪ್ಟರ್ಸನ್ನು, ಯಾಕಂದರೆ ಒಂದಕ್ಕೊಂದು ಕನೆಕ್ಟೆಡ್ ಅಲ್ಲ, ಅದನ್ನು ಮಾಡಿ. ಅದಾದಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮತ್ತು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿಗೆ ಇದು 5 ಚಾಪ್ಟ್ರಲ್ಲಿ ನಿಮಗೆ ಅರೌಂಡ್ ಏನಿಲ್ಲ ಅಂದರೂ 20 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ, ಪಕ್ಕ ಬರುತ್ತೆ. 5 to ನೋಡಿ 7 + 6 13, 13 + 6 19, ಎನಿವೆ 13 + 6 19, ಬಟ್ 20 ಪಕ್ಕ ಬರುತ್ತೆ ಈ 5 ಚಾಪ್ಟ್ರಲ್ಲಿ, ಅರ್ಥ ಆಯ್ತಾ. ಈ 5 ಚಾಪ್ಟರ್ಸಲ್ಲಿ ಎಷ್ಟು ರಿವಿಷನ್ ಮಾಡಲಿಕ್ಕಾಗತ್ತೆ ಅಷ್ಟು ರಿವಿಷನ್ ಮಾಡಿ. ಅದಾದ ನಂತರ 3 to 4 ಈಗ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಇದನ್ನು ತಗೊಂಡ್ರೆ ಇಲ್ಲಿ 6 ಮಾರ್ಕ್ಸ್ ಬಂತು. ಅದಾದಮೇಲೆ ಡೈರೆಕ್ಟ್ ಆಲ್ಟರ್ನೇಟಿಂಗ್ ಕರೆಂಟ್, ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ನ್ಯೂಕ್ಲಿಯಸ್. ಫಸ್ಟ್ ಇಯರ್ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಲೇಬೇಡಿ. ಫಸ್ಟ್ ಇದರಲ್ಲಿ 3 to 4 ಮಾರ್ಕ್ಸ್ ವೇಟೇಜ್ ಇರೋ ಚಾಪ್ಟರ್ನ ಮಾಡಿ, 30 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಎಷ್ಟು ಮಾಡಬೇಕಂತ ಕೇಳಿದರೆ, ಡೈಲಿ ನೀವು 2 ಚಾಪ್ಟರ್ಸ್ ಫಿಸಿಕ್ಸಿಗೆ ಇಡಲೇಬೇಕು ಸ್ಟೂಡೆಂಟ್ಸ್. ಯಾಕಂದರೆ ಮ್ಯಾಥ್ಸ್ ಸಮ್ಮು ಯು ಕ್ಯಾನ್ ಮ್ಯಾನೇಜ್. ಮ್ಯಾಥ್ಸಲ್ಲಿ ನಾನು ಹೇಳಿದ ಪ್ರಕಾರ 11 to 12 ಚಾಪ್ಟರ್ಸ್ ಅಲ್ವಾ. ಅದರಲ್ಲಿ ನಾನು ಈಸಿ ಇರೋ ಒಂದು 5 ಚಾಪ್ಟರ್ ಹೇಳಿದ್ದೇನೆ, ಅದು 20 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಅದಾದಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಾಬಿಲಿಟಿ, ಅದಾದ ನಂತರ ಯಾವುದೊಂದು 2-3 ಚಾಪ್ಟರ್ನ ತೊಗೊಂಡ್ರೆ ಅರೌಂಡ್ ಒಂದು 10 ಚಾಪ್ಟರ್ಸ್.
ಸೊ 35 to 40 ಏನೂ ಪ್ರಾಬ್ಲಮ್ ಇಲ್ಲ. ಇದು ಅಷ್ಟೇ 10 ಚಾಪ್ಟರ್ಸನ್ನು ಮಾಡಿದರೆ 35 to 40 ಏನೂ ಪ್ರಾಬ್ಲಮ್ ಇಲ್ಲ. ಆ 10 ಚಾಪ್ಟರ್ಸನ್ನು ಚೂಸ್ ಮಾಡುವಾಗ ಕರೆಕ್ಟ್ ನೋಡ್ಕೊಳ್ಳಿ. ಈಗ ಇರೋದು ನಿಮಗೆ 10 ಡೇಸ್ ಮಾತ್ರ. ಡೈಲಿ ಒಂದೊಂದು ಚಾಪ್ಟರ್ ಮಾಡಿದರೆ ನಿಮ್ಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಯು ನೀಡ್ ಅಟ್ಲೀಸ್ಟ್ ಲಾಸ್ಟ್ 2 to 3 ಡೇಸ್ ನಿಮ್ಗೆ ಯಾವುದಕ್ಕೆ ಬೇಕು, ರಿವಿಷನಿಗೆ ಬೇಕೇ ಬೇಕು. ಅದಕ್ಕೋಸ್ಕರ ಡೈಲಿ ಈಗ ಒಂದು ಕ್ವಶನ್ನ ಇದು ಈಗ ನೀವು ಏನು ಮಾಡಬೇಕಂತ ಕೇಳಿದರೆ, ಈಗ ಒಂದು ಚಾಪ್ಟರ್ಗೆ ಇವೆರಡು ಚಾಪ್ಟರ್ನ ಒಂದು ಡೇಗೆ ತೊಗೊಳ್ಳಿ. ಒಂದು ಡೇಗೆ ಇವೆರಡು ಚಾಪ್ಟರಲ್ಲಿ 3 ಚಾಪ್ಟರ್ನ 1 ಡೇಗೆ ತಗೊಳ್ಳಿ. ಮೇ ಬಿ ಅದಕ್ಕೆ 4 to 5 hours ಆದರೂ ತಗೊಳ್ಳಿ, ಅಥವಾ ಇಡೀ ಡೇ ಕಂಪ್ಲೀಟ್ ಡೇನೇ ಫಿಸಿಕ್ಸ್ ತಗೊಳ್ಳಿ. ಇವು 3 ಚಾಪ್ಟರ್ನ ಮಾಡಿ. ಅರ್ಥ ಆಯ್ತಾ? ಏನಂತ ಕೇಳಿದ್ರೆ ಕಂಟಿನ್ಯೂಸ್ ಆಗಿ ಒಂದು 3 to 4 ಡೇಸ್ ಕಂಟಿನ್ಯೂಸ್ ಆಗಿ ಫಿಸಿಕ್ಸ್ ಮಾಡಿದ್ರು ಓಕೆ. ಅದರಲ್ಲಿ ಏನೋ 1 to 2 hours ಫಾರ್ ಮ್ಯಾಥ್ಸ್, 1 to 2 hours ಕೆಮಿಸ್ಟ್ರಿಗೆ ಇಟ್ಕೊಳ್ಳಿ. ಆಯಿತಾ? ಅಂದರೆ ನಿಮ್ಗೆ ಏನು ಹೇಳೋದು, 10 ಒಳಗಡೆ ಅಟ್ಲೀಸ್ಟ್ 10 ಅಥವಾ 11 ಅಥವಾ 12 ಅಟ್ಲೀಸ್ಟ್ 12 ಒಳಗಡೆ ನೀವು ಮಿನಿಮಮ್ ಒಂದು 35 ಮಾರ್ಕ್ಸಿಗೆ ಮಾಡಿರಲೇಬೇಕು. ಫಿಸಿಕ್ಸಲ್ಲೂ ಅಷ್ಟೇ, ಮ್ಯಾಥ್ಸಲ್ಲೂ ಅಷ್ಟೇ, ಕೆಮಿಸ್ಟ್ರಲ್ಲೂ ಅಷ್ಟೇ. 12 ಒಳಗಡೆ ಅಂದರೆ ಇವತ್ತಿಂದ ನಿಮಗೆ ಅರೌಂಡ್ 7 ಡೇಸ್ ಇದೆ. 7 ಡೇಸ್ ಅಂದರೆ ಒಂದು ಟಫ್ ಇರೋ ಚಾಪ್ಟರ್ಸ್ಗೆ ಅಥವಾ ಮೋರ್ ವೇಟೇಜ್ ಇರೋ ಚಾಪ್ಟರಿಗೆ ಕರೆಂಟ್ ಎಲೆಕ್ಟ್ರಿಸಿಟಿಗೆ 1 ಡೇ ತಗೊಳ್ಳಿ ಸಾಕು. ಇವೆರಡಕ್ಕೆ 1 ಡೇ ತಗೊಳ್ಳಿ, ಇವೆರಡಕ್ಕೆ. ಆಯಿತಾ? ಅದಾದಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಮತ್ತು ಮ್ಯಾಗ್ನೆಟಿಸಮ್ ಮ್ಯಾಟ್ರಿಗೆ 1 ಡೇ ತಗೊಳ್ಳಿ. ಆಯಿತಾ? ರೇ ಆಪ್ಟಿಕ್ಸ್, ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್, ವೇ ಆಪ್ಟಿಕ್ಸಿಗೆ ಇದಕ್ಕೆ 1 ಡೇ ತಗೊಳ್ಳಿ. ಆವಾಗ 1 ಡೇ 2 ಡೇ ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಕೇಳಿದರೆ, ಇಲ್ಲಿ 1 ಡೇ, ಇದಕ್ಕೆ 2 ಡೇಸು, 3 ಡೇಸು, 4 ಡೇಸು, ಇಲ್ಲಿ ಒಂದು 5 ಡೇಸು ಅಥವಾ 6 to 7 ಡೇಸ್. 7 ಡೇಸಲ್ಲಿ ಎಲ್ಲದನ್ನು ಕಂಪ್ಲೀಟ್ ಮಾಡ್ಬೋದು. ಅದಕ್ಕೋಸ್ಕರ ಆ ಥರ ಪ್ಲ್ಯಾನ್ ಮಾಡಿ ಜಾಸ್ತಿ ವೇಟೇಜ್ ಇರೋದಕ್ಕೆ 1 ಡೇ ತಗೊಳ್ಳಿ ಓಕೆ. ಬಟ್ 1-2 ಚಾಪ್ಟರ್ ತಗೊಳ್ಳುವಾಗ ಮಿನಿಮಮ್ ಅದನ್ನು 4 hours ಆದರೂ ಓದಲೇಬೇಕು. 4 to 5 hours ಆದರೂ ಓದಲೇಬೇಕು. ಇವೆರಡು ಚಾಪ್ಟರ್ನ ತೊಗೊಂಡ್ರೆ ಒಂದು 5 hours ಆದರೂ ಇದಕ್ಕೆ ತಗೊಳ್ಳಿ ಫಿಸಿಕ್ಸಿಗೆ. ಮ್ಯಾಥ್ಸಿಗೆ ಒಂದು 2 hours, 2 to 3 hours. ಅದಾದಮೇಲೆ ಕೆಮಿಸ್ಟ್ರಿಗೆ ಒಂದು 2 to 3 hours. ನಾನು ಆಲ್ರೆಡಿ ಹೇಳಿದ್ದೇನೆ, ನೀವು ಮಿನಿಮಮ್ 12 hours ಮಾಡಲೇಬೇಕು. ಅರ್ಥ ಆಯ್ತಾ? ಸೊ ನೀವು ಇದನ್ನು ಈ ಥರ ಇದು ಮಾಡಿದರೆ, ಇದು ಟೋಟಲಾಗಿ ನಾನು ಹೇಳಿದೆ ನೋಡಿ 40 ಮಾರ್ಕ್ಸ್ ಇದೆ. ನಿಮಗೆಲ್ಲದೂ ಆಗೋದಿಲ್ಲ ಅಂತಿದ್ರೆ ಯಾವುದೋ ಒಂದಿಷ್ಟು ಇದು ಮಾಡಿ 35 ಅಂತ ಫಿಕ್ಸ್ ಮಾಡ್ಕೊಳ್ಳಿ. 35 to 40 ಈಸ್ ಮೋರ್ ದ್ಯಾನ್ ಇನಫ್ ಈಗ ಟೈಮಿಗೆ. ಅದಾದ ನಂತರ ಮತ್ತು ಶಾರ್ಟ್ ಕಟ್ಸು ಅದನ್ನು ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಫಿಸಿಕ್ಸಿಂದ ದಯವಿಟ್ಟು ಇದಿಷ್ಟು 12 ಚಾಪ್ಟರ್ಸಲ್ಲಿ ಒಂದು 10 ಚಾಪ್ಟರ್ಸನ್ನು ಚೂಸ್ ಮಾಡಿ 35 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ ಓಕೆ. ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ಳಿ. ಇದಿಷ್ಟು ಚಾಪ್ಟರ್ನ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ಬಿಟ್ಟಾಕಿ, ಸದ್ಯಕ್ಕೆ ಬಿಟ್ಟಾಕಿ. ಅರ್ಥ ಆಯ್ತಾ? ಇದಿಷ್ಟು ಮಾಡಿದರೆ ಆರಾಮ ನೀವು 30+ ಆರಾಮ್ ತೆಗಿಬೋದು. ಬಟ್ ಮಾಡೋದನ್ನು ಪರ್ಫೆಕ್ಟಾಗಿ ಮಾಡಿ. ಇದು ಫಿಸಿಕ್ಸಿಂದ ಸ್ಟೂಡೆಂಟ್ಸ್. ಆಯಿತಾ? ಅದೇ ರೀತಿ ಸ್ಟೂಡೆಂಟ್ಸು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಬಗ್ಗೆ ನಾನು ಹೇಳಿದ್ದೇನೆ. ಅದು ಎಸಂಪ್ಷನ್ ಮೆಥಡು, ಎಲಿಮಿನೇಷನ್ ಟೆಕ್ನಿಕ್ಕು ಮತ್ತು ಗ್ರಾಫಿಕಲ್ ಮೆಥಡ್ ಇರುತ್ತೆ ಓಕೆ. ಸೊ ಅದು ಸುಮ್ಮನೆ ನೀವು ಏನು ಹೇಳ್ತಾರೆ, ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಮಾಡಿ ಅಥವಾ ದಿಸ್ ಈಸ್ ನಾಟ್ ಲೈಕ್ ನಿಮ್ಗಂದರೆ ಅಲ್ಲಿ ರ್ಯಾಂಡಮ್ ಆಗಿ ನೀವು ಎಕ್ಸ್ಟ್ರೀಮ್ ವ್ಯಾಲ್ಯೂಸನ್ನು ಇದು ಮಾಡಿ ಅಥವಾ ನೆಗೆಟಿವ್ ವ್ಯಾಲ್ಯೂಸ್ ಅದಲ್ಲ. ಇದರಲ್ಲಿ ನಿಮಗೆ ಟೆಕ್ನಿಕ್ಸ್ಗಳಿರುತ್ತೆ, ಶಾರ್ಟ್ಕಟ್ ಟ್ರಿಕ್ಸ್. ಆ್ಯಂಡ್ ಇಟ್ಸ್ ಅ ಪೇಯ್ಡ್ ಕೋರ್ಸ್ ಸ್ಟೂಡೆಂಟ್ಸ್, ಇಟ್ಸ್ ನಾಟ್ ಅ ಫ್ರೀ ಕೋರ್ಸ್. 6362 to 4224 ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರು ಇದಕ್ಕೆ ಇದಾಗಿ. ಆಯಿತಾ? ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಆ ಟ್ರಿಕ್ಸನ್ನು ಎಲ್ಲ ಕ್ವಶನ್ಸ್ಗೆ ಆಗೋದಿಲ್ಲ, ಅಪ್ಲೈ ಆಗೋದಿಲ್ಲ. ಔಟ್ ಆಫ್ 3 ಕ್ವಶನ್ 1 ಕ್ವಶನ್ ರೈಟ್ ಆಗೋ ಚಾನ್ಸಸ್ ಪ್ರೊಬ್ಯಾಬಿಲಿಟಿ ಇದೆ. ಅರ್ಥ ಆಯ್ತಾ? ರೈಟ್ ಆಗೋ ಪ್ರೊಬ್ಯಾಬಿಲಿಟಿ ಔಟ್ ಆಫ್ 3 ಕ್ವಶನ್ಸ್ 1. ಆ್ಯಂಡ್ ಇದು ಮತ್ತು ಲಾಸ್ಟ್ ಮೂಮೆಂಟಿಗೆ ನೀವು ಈ ಟ್ರಿಕ್ಸನ್ನು ಅಪ್ಲೈ ಮಾಡಬೇಕು. ಫಸ್ಟಿಗೆ ಈ ಟ್ರಿಕ್ಸನ್ನು ಅಪ್ಲೈ ಮಾಡ್ತಾ ಕೂತ್ಕೊಳ್ಳೋದಲ್ಲ. ನಾನು ಮೊದಲು ಹೇಳಿದ್ದೇನೆ, ಔಟ್ ಆಫ್ ನಿಮಗೆ 60 ಕ್ವಶನ್ಸಲ್ಲಿ ಒಂದು 25 to 30 ಕ್ವಶನ್ಸನ್ನು ಸಾಲ್ವ್ ಮಾಡುವಂಥ ಎಬಿಲಿಟಿ ಇದ್ದರೆ, 30 ಕ್ವಶನ್ಸನ್ನು ಸಾಲ್ವ್ ಮಾಡೋ ಎಬಿಲಿಟಿ ಇದ್ದರೆ ಇನ್ನು ಉಳಿದಿರೋ 30 ಕ್ವಶನ್ಸಲ್ಲಿ ನೀವು ರ್ಯಾಂಡಮ್ ಆಗಿ ಒಂದು ಕ್ವಶನ್ಸನ್ನು ನೀವು ಟಿಕ್ ಮಾಡಿ ಬರೋ ಬದಲು, ನಾವಲ್ಲಿ ಅಂದರೆ ರ್ಯಾಂಡಮ್ ಆಗಿ ಮಾಡೋ ಬದಲು ಒಂದು ಸೈಂಟಿಫಿಕಲಿ ಪ್ರೂವನ್ ಮೆಥಡಿಂದ ನೀವು ಮಾಡ್ತಾ ಇದ್ದೀರಾ. ಲೈಕ್ ಈಗ ಎಲಿಮಿನೇಷನ್ ಮೆಥಡು, ಗ್ರಾಫಿಕಲ್ ಮೆಥಡು ಆ್ಯಂಡ್ ಸಬ್ಸ್ಟಿಟ್ಯೂಷನ್ ಮೆಥಡು, ಇದೆಲ್ಲದೂ ಬರುತ್ತೆ ನಿಮಗೆ. ಎಸಂಪ್ಷನ್ ಮೆಥಡು. ಸೊ ಅದರಿಂದ ಅಟ್ಲೀಸ್ಟ್ ಒಂದು 5 ಮಾರ್ಕ್ಸ್ ಬಂದರೆ ಈಚ್ ಸಬ್ಜೆಕ್ಟಿಂದ, ಲೈಕ್ ಮ್ಯಾಥ್ಸಿಂದ 5, ಫಿಸಿಕ್ಸಿಂದ 5, ಕೆಮಿಸ್ಟ್ರಿಯಿಂದ 5 ಬಂದರೆ 15 ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ಓಕೆ. ಸೊ ಅದು ಶಾರ್ಟ್ಕಟ್ ಟ್ರಿಕ್ಸ್ ಆಗಿರುತ್ತೆ. ಕೆಲವೊಂದು ಶಾರ್ಟ್ಕಟ್ ಟ್ರಿಕ್ಸನ್ನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಬಟ್ ಕಂಪ್ಲೀಟ್ ಶಾರ್ಟ್ಕಟ್ ಟ್ರಿಕ್ಸಿಗೆ ನೀವು ಜಾಯ್ನ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಆಯಿತಾ? ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿದು ಕೂಡ ಹೇಳ್ತೇನೆ. ಸೊ ಈ ಥರ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಈ ಔಟ್ ಆಫ್ 12 ಚಾಪ್ಟರ್ಸಲ್ಲಿ ನೀವು ಅಟ್ಲೀಸ್ಟ್ 10 ಚಾಪ್ಟರ್ಸನ್ನು ಪರ್ಫೆಕ್ಟ್ ಮಾಡಿ. ಅದರಲ್ಲಿ ಮೋರ್ ವೇಟೇಜ್ ಇರೋ ಚಾಪ್ಟರ್ಗೆ 1, ಇದು ಮೋರ್ ವೇಟೇಜ್ ಇದೆ. ಇದು 2 ಚಾಪ್ಟರ್ನ ನೀವೀಗ ಲಾಸ್ಟಿಗೆ 10 ಡೇಸ್ ಇರಲಿಕ್ಕೆ ಹೋಗಿ ಇವೆರಡು ಚಾಪ್ಟರ್ನ 1 ಡೇಲಿ ಮಾಡಲೇಬೇಕು, ಕಂಪಲ್ಸರಿ ಮಾಡಲೇಬೇಕು ಓಕೆ. ಸೊ ನೀವು ಆ ರೀತಿ ಟೈಮನ್ನು ಮ್ಯಾನೇಜ್ ಮಾಡ್ಕೊಳ್ಳಿ. ಲೈಕ್ ಈಗ ಫಿಸಿಕ್ಸಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ, ಲೈಕ್ ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ವೀಕ್ ಇದ್ದರೆ ಕೆಮಿಸ್ಟ್ರಿಗೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಿ. ಮ್ಯಾಥ್ಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಅದಕ್ಕೆ ಸ್ವಲ್ಪ ಕಡಿಮೆ ಟೈಮನ್ನು ಸ್ಪೆಂಡ್ ಮಾಡಿ. ಯಾವುದರಲ್ಲಿ ನೀವು ಸ್ಟ್ರಾಂಗ್ ಇರ್ತೀರ ಅದಕ್ಕೆ ಸ್ವಲ್ಪ ಕಡಿಮೆ ಟೈಮನ್ನು ಸ್ಪೆಂಡ್ ಮಾಡಿ ಆ್ಯಂಡ್ ಇದು ಮಾಡಿ. ಇನ್ನೊಂದು ಏನು ಹೇಳ್ತಾ ಇದ್ದಾನೆ ಕೇಳಿದರೆ, ನಾನು ನಿಮ್ಗೆ ಹೇಳೋದು, ನೀವು ಫಿಸಿಕ್ಸಲ್ಲಿ 30, ಕೆಮಿಸ್ಟ್ರಿಯಲ್ಲಿ 30 ಈ ಥರ ತೆಗಿಬೇಕಂತಿಲ್ಲ. ಇದೇ ಏನು ಕಾನ್ಸ್ಟೆಂಟಾಗಿ ಬರಬೇಕಂತಿಲ್ಲ. ನಿಮಗೀಗ ನೀವು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರೋ ಅದರಲ್ಲಿ ಸ್ವಲ್ಪ ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ನೀವು ಸ್ಟ್ರಾಂಗ್ ಇದ್ದರೆ 40+ ಸ್ಕೋರ್ ಮಾಡಿ.
ಕೆಮಿಸ್ಟ್ರಿಯಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದರೆ ಇದರಲ್ಲೂ 40+ ಮಾಡಿ. ಅವಾಗ ಏನಾಗುತ್ತೆ, ಇದರಲ್ಲಿ 40+ ಮಾಡಿದರೆ ಇದರಲ್ಲೊಂದು 25-30 ಮಾಡಿದರೆ ನಿಮ್ಗೆ 100+ ಆರಾಮ್ಸೆ ಬರುತ್ತಲ್ಲ. ಸೊ ಆ ಥರ ಮಾಡಿ. ನೀವು ಒಂದೇ ಇದರಲ್ಲಿ ಕಾನ್ಸ್ಟೆಂಟಾಗಿ ತೊಗೊಳ್ಬೇಕಂತಿಲ್ಲ, ಕಾನ್ಸ್ಟೆಂಟ್ ಪ್ರಪೋರ್ಷನಾಲಿಟಿಯಲ್ಲಿ ತೊಗೊಳ್ಬೇಕಂತಿಲ್ಲ. ಓಕೆ. ಸೊ ನೀವೇನು ಮಾಡಬೇಕು ಅಂತ ಕೇಳಿದ್ರೆ, ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀರಾ ಅದರಲ್ಲಿ 40+ಗೆ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ಆಲ್ರೆಡಿ ಯಾವುದನ್ನು ಜಾಸ್ತಿ ಓದಿದ್ದೀರಾ ಅದನ್ನು 40+ಗೆ ಪುಷ್ ಮಾಡಲಿಕ್ಕೆ ಟ್ರೈ ಮಾಡಿ. ಉಳಿದಿದ್ದರಲ್ಲಿ ಅರೌಂಡ್ 30-35 ಇದೇ ರೇಂಜಲ್ಲಿದ್ದರೂ ಸಾಕು. ಅರ್ಥ ಆಯ್ತಾ? ಇದು ಫಿಸಿಕ್ಸನ್ನು ಇದೇ ರೀತಿ ಮಾಡಿ ಸ್ಟೂಡೆಂಟ್ಸ್. ಜಾಸ್ತಿ ವೇಟೇಜ್ ಇರೋದಕ್ಕೆ 1 ಡೇ, ಸ್ವಲ್ಪ 3 ಇರೋದಕ್ಕೆ 2 ಡೇಸ್, 1 ಡೇಗೆ 2 ಚಾಪ್ಟರ್ಸ್. ಸಮ್ಹೌ ನೀವು ಮಾರ್ನಿಂಗಿಂದ ಈವ್ನಿಂಗ್ವರೆಗೆ 12 hours ಅಂತೂ ಸ್ಪೆಂಡ್ ಮಾಡಲೇಬೇಕು. ಬಿಕಾಸ್ ಹಾರ್ಡ್ಲಿ ಯುವರ್ ಲೆಫ್ಟ್ ವಿತ್ 10 days. ಈ ಥರ ಮಾಡಿ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಫಿಸಿಕ್ಸ್ ಬಗ್ಗೆ. ನಿಮ್ಗೆ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. 12 ಚಾಪ್ಟರ್ಸ್ ಯಾವುದಂತ. ಶಾರ್ಟ್ಕಟ್ ಟ್ರಿಕ್ಸಿಗೆ ಜಾಯ್ನ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಇಟ್ಸ್ ಪೇಯ್ಡ್ ಕೋರ್ಸ್. ಓಕೆ. ನಿಮಗೆ ಯಾವುದನ್ನು ನಾನು ಫ್ರೀಯಾಗಿ ಇದು ಮಾಡಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೇನೆ. ಬಟ್ ಕಂಪ್ಲೀಟ್ ಕೋರ್ಸಿಗೆ ನೀವು ಜಾಯ್ನ್ ಆಗಲೇಬೇಕು. ಇಟ್ಸ್ ಪೇಯ್ಡ್ ಕೋರ್ಸ್. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಹೇಳ್ತೇನೆ. ಇಂಪಾರ್ಟೆಂಟ್ ಚಾಪ್ಟರ್ಸ್ ಇಲ್ಲಿ 12 ಚಾಪ್ಟರ್ಸ್ ಹೇಳಿದ್ದಾರೆ. ಇನಫ್. ಸೆಕೆಂಡ್ ಇಯರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ವೈ? ಬಿಕಾಸ್ ಆಲ್ರೆಡಿ ನೀವು ಓದಿದ್ದಲ್ಲ, ರೀಸೆಂಟಾಗಿ ಓದಿರ್ತೀರ. ನೀವು ಜಾಸ್ತಿ ಏನು ಹೊಸದಾಗಿ ಓದೋದಂತಲ್ಲ, ಇದನ್ನು ರಿವಿಷನ್ ಮಾಡಿದಾಗತ್ತೆ. ಓಕೆ ಸ್ಟೂಡೆಂಟ್ಸ್, ಮುಂದಿನ ವೀಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಬಗ್ಗೆ ಮಾಡ್ತೇನೆ, ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತೇನೆ. ತುಂಬ ಸ್ಟೂಡೆಂಟ್ಸ್ಗಳು ಕೆಮಿಸ್ಟ್ರಿ ಬಗ್ಗೆ ಕೇಳ್ತಾಯಿದ್ರು, ಅದನ್ನು ಅಪ್ಲೋಡ್ ಮಾಡ್ತೇನೆ. ಲಾಜಿಕಲಿ ಥಿಂಕ್ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಇದನ್ನು ಮಾಡಿ. ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲದನ್ನು ಮಾಡ್ಲಿಕ್ಕೆ ಹೋಗ್ಬಿಡಿ. ಎಲ್ಲ ಚಾಪ್ಟರ್ಸ್ ಬೇಡ. ಫಸ್ಟ್ ಇಯರ್ ಬಗ್ಗೆ ಜಸ್ಟ್ ಇಗ್ನೋರ್ ಇಟ್. ಯಾಕಂದರೆ ನಿಮಗೆ ಮ್ಯಾಕ್ಸಿಮಮ್ ಒಂದು 18 ಮಾರ್ಕ್ಸ್ ಬರ್ಬೋದು ಅಲ್ವಾ? ಅಂದರೆ 42 ಬಿಡಿ. 42 ಬಿಟ್ಟಾಕಿ ನಿಮಗೆ 30 ಬರಲಿ ಸಾಕು. ನೀವು ಪ್ರೀವಿಯಸ್ ಇಯರ್ದು ಇದು ನೋಡಿದರೆ ಕೆಲವ್ರದ್ದು ಅಂದರೆ ಔಟ್ ಆಫ್ 60 20-25 ಯಾರು 96-97% ತೆಗೆದವ್ರದ್ದು. ನೀವು 30 ತೆಗೀನಿ ಸಾಕು. 30-35 ದಟ್ಸ್ ಇನಫ್. ಓಕೆ. ಸೊ ಇದಿಷ್ಟನ್ನು ಮಾಡ್ಕೊಳ್ಳಿ ಸಾಕು. ಇದು ಫಿಸಿಕ್ಸಲ್ಲಿ. ಓಕೆ. ಮುಂದಿನ ವೀಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತೇನೆ ಸ್ಟೂಡೆಂಟ್ಸು. ಕೆಮಿಸ್ಟ್ರಿ ಇದು ಯಾವ್ಯಾವ ಚಾಪ್ಟರ್ನ ಓದಬೇಕು ನಾನು ಇವತ್ತೇ ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬಿಕಾಸ್ ನಿಮಗೆ ಟೈಮ್ ಇಲ್ಲ. ಇವತ್ತಿಂದ ನೀವು ಅಟ್ಲೀಸ್ಟ್ ಇವತ್ತಿಂದಾದರೂ ರಿವಿಷನ್ ಮಾಡ್ಲಿಕ್ಕೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಟ್ಲೀಸ್ಟ್ ಒಂದು 30-35 ಆರಾಮ್ಸೆ ಇದು ಮಾಡ್ಬೋದು. ಓಕೆ. ಎಲ್ಲ ಚಾಪ್ಟರ್ನ ಫಸ್ಟ್ ಇಯರ್ ಇಗ್ನೋರ್ ಇಟ್. ಫಸ್ಟ್ ಇಯರ್ ಬಿಟ್ಬಿಡಿ. ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ. ಮ್ಯಾಥ್ಸಲ್ಲಿ ಈಗ ಈಸಿ ಚಾಪ್ಟರ್ಸ್ ಯಾವ್ದಾದ್ರು ಇದ್ದರೆ, ಸೆಟ್ಸು, ಈಸಿ ಚಾಪ್ಟರ್ಸ್ ಅಂತಿದ್ರೆ, ಸೀಕ್ವೆನ್ಸ್ ಆ್ಯಂಡ್ ಸೀರೀಸು, ಇದೆಲ್ಲ ಮಾಡಬೇಕಂತಿದ್ರೆ ಮಾಡಿ. ಅದರ್ವೈಸ್ ಅದನ್ನು ಇಗ್ನೋರ್ ಮಾಡಿ. ಸೆಕೆಂಡ್ ಇಯರ್ ಆಲ್ರೆಡಿ ಟಚ್ಚಲ್ಲಿದ್ದೀರಾ, ಅದನ್ನೇ ಆದಷ್ಟು ಮಾಡ್ಕೊಂಡೋಗಿ. ಮ್ಯಾಥ್ಸಲ್ಲಿ ಆದಷ್ಟು ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ. ಕೆಮಿಸ್ಟ್ರಿಯಲ್ಲಿ ಇವೆರಡು ಸಬ್ಜೆಕ್ಟ್ಸನ್ನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಫಿಸಿಕ್ಸ್ ಸ್ವಲ್ಪ ಇದಿರುತ್ತೆ, ಬಟ್ ನಾನು ಹೇಳಿದೆ ನೋಡಿ 35-40 ತೆಗಿಲಿಕ್ಕೆ ಏನು ಕಷ್ಟ ಇರೋದಿಲ್ಲ. ಅದು ಈಸಿ ಟು ಆ್ಯಾವ್ರೇಜ್ ಇದರಲ್ಲಿರುತ್ತೆ. ಅಂದರೆ ಈಸಿ ಟು ಮೀಡಿಯಮ್ ಲೆವೆಲಲ್ಲಿ 40 ಮೇಲ್ಗಡೆ ಹಾರ್ಡ್ ಇರುತ್ತೆ. ಓಕೆ. ದಟ್ಟು ನಿಮ್ಮ ಲಕ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಡಿಪೆಂಡ್ಸ್ ಆನ್ ಯುವರ್ ಲಕ್ ಆ್ಯಸ್ ವೆಲ್. ಓಕೆ. ಎನಿವೇ ಯು ಡೋಂಟ್ ಹ್ಯಾವ್ ಎನಿ ನೆಗೆಟಿವ್ ಮಾರ್ಕಿಂಗ್ಸು. ಬಟ್ ಲಕ್ ಕೈ ಹಿಡಿಯೋದು ತುಂಬ ರೇರ್, ತುಂಬ ರೇರ್. ಓಕೆ. ಸೊ ಇದಿಷ್ಟನ್ನು ಕಂಪ್ಲೀಟಾಗಿ ಮಾಡಿ. ಓಕೆ. ಇಲ್ಲಿಗೆ ಈ ಒಂದು ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್. ಟೇಕ್ ಕೇರ್ ಸ್ಟೂಡೆಂಟ್ಸ್.